ಮುಂಬೈ ವಿರುದ್ಧ ಕರ್ನಾಟಕ ಐತಿಹಾಸಿಕ ಗೆಲುವು ಸಾಧಿಸಿದ್ದು ಈಗ ಹಳೆ ಸುದ್ದಿ. ಆದರೆ ಕನ್ನಡಿಗರಿಗೆ ಮಾತ್ರ ಇದು ಬಹಳ ಖುಷಿ ಕೊಟ್ಟಿದೆ. ಜೊತೆಗೆ ಈ ಗೆಲುವಿಗೆ ತಮ್ಮದೇ ಕಾಣಿಕೆ ನೀಡಿದಂತಹ ತ್ರಿಮೂರ್ತಿಗಳು ಸಂತಸದ ಅಲಿಯಲ್ಲಿ ತೇಲ್ತಾ ಇದ್ದಾರೆ. ಸಮರ್ಥ್ ಹಾಗೂ ಗೋಪಾಲ್ ಸೇರಿದಂತೆ ಮನೀಶ್ ಪಾಂಡೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಬನ್ನಿ ಕೇಳೋಣ. ಮುಂಬೈ ವಿರುದ್ಧ ಗೆಲುವಿಗೆ ಕಾರಣವಾದಂಥ 3 ಜನ ತ್ರಿಮೂರ್ತಿಗಳು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಶ್ರೇಯಸ್, ನೀವು ಡೆಬ್ಯೂಟ್ ಮ್ಯಾಚಲ್ಲೇ ತುಂಬ ಚೆನ್ನಾಗಿ ಬಾಲಿಂಗ್ ಮಾಡಿದ್ರೆ ಹೇಗೆ ಅನಿಸ್ತಾ ಇದೆ? ಭಾಳ ಖುಷಿ ಆಗ್ತಾಯಿದೆ ಮೇಕಿಂಗ್ ಡೆಬ್ಯೂ ಅಗೇನ್ಸ್ಟ್ ಮುಂಬೈ ಮೇಲೆ. ಸೊ ಇಟ್ಸ್ ವೆರಿ ಗುಡ್ ದಟ್ ಕರ್ನಾಟಕ ಬೀಟ್ ದೆಮ್ ಆಲ್ಸೋ. ಸೊ ಇಟ್ ಆ್ಯಡ್ಸ್ ಅ ಲಾಟ್ ಮೋರ್ ಟು ಜಸ್ಟ್ ವಾಟ್ ಇಟ್ ಈಸ್. ಸೊ ತುಂಬ ಸ್ಪೆಷಲ್ ಮೂಮೆಂಟ್ ಅದು. ಭಯ ಇರಲಿಲ್ವಾ ಮುಂಬೈ ಸ್ಟ್ರಾಂಗ್ ಟೀಮ್ ಅನ್ನೋದು? ಸ್ಟ್ರಾಂಗ್ ಟೀಮ್ ಅಂತೂ ಇದೆ. ಅವರು 40 ಟೈಮ್ಸ್ ರಂಜಿ ಟ್ರೋಫಿ ಗೆದ್ದಿದ್ದಾರೆ. ಸೊ ಬಟ್ ಸೀನಿಯರ್ಸ್ ಬ್ಯಾಕ್ ಮಾಡಿದ್ದಾರೆ ನಮ್ಮನ್ನ. ಸೊ ನೋ ಪ್ರೆಷರ್, ವಿ ಜಸ್ಟ್ ಪ್ಲೇಡ್ ಆ ಗೇಮ್ ಆ್ಯಂಡ್ ವಿ ವನ್. ಸಮರ್ಥ್, ಉತ್ತಪ್ಪ ಅವ್ರ ಜಾಗಕ್ಕೆ ಒಂದು ಒಳ್ಳೆ ಪ್ಲೇಸು ಓಪನರ್ಸ್ ಆಗಿ ಹೇಳಿದ್ರೆ 75 ರನ್ ನೋಡಿದ್ರೆ ಹೇಗೆ ಅನಿಸ್ತು? ತುಂಬ ಖುಷಿ ಆಗ್ತಾಯಿದೆ. ಅದೇ ಸೆಕೆಂಡ್ ಇನ್ನಿಂಗ್ಸಲ್ಲಿ ಇಂಪಾರ್ಟೆಂಟ್ ಪಾರ್ಟ್ನರ್ಶಿಪ್, ನಾನು ಮನೀಶ್ದು ಒಳ್ಳೆ ಪಾರ್ಟ್ನರ್ಶಿಪ್ ಬಂತು. 100 ರನ್ಸು. ಈ ವಿಕೆಟಲ್ಲಿ ಆಡೋದು ಅಷ್ಟೊಂದು ಸುಲಭವಾಗಿರಲಿಲ್ಲ, ಅಂದರೂ ಪಾಸಿಟಿವ್ ಆಗಿ ಆಡಿ ಚೂರು ರನ್ ಬಂತು. ಸೊ ಮುಂಬೈ ಬಾಲಿಂಗ್ ಹೆಂಗೆ ಅನಿಸ್ತಾ ಇತ್ತು? ಮುಂಬೈ ಬೌಲಿಂಗ್ ಚೆನ್ನಾಗೇ ಇದೆ ಸರ್. ಆದರೆ ವಿಕೆಟ್ ಚೂರು ಕಷ್ಟ ಇತ್ತು ಆಡೋಕ್ಕೆ, ಚೂರು ಅಪ್ ಆ್ಯಂಡ್ ಡೌನ್ ಇತ್ತು. ಸೊ ಬ್ಯಾಟಿಂಗ್ ಅಷ್ಟೊಂದು ಸುಲಭವಾಗಿರಲಿಲ್ಲ. ಸೊ ಡೆಬ್ಯೂಟ್ ಮ್ಯಾಚು ಪ್ರೆಷರ್ ಇರಲಿಲ್ವಾ? ಪ್ರೆಷರ್ ಅಷ್ಟೊಂದು ಇರಲಿಲ್ಲ ಸರ್, ಚೂರು ಮಾತ್ರ. ಆದರೆ ರಿಲ್ಯಾಕ್ಸ್ ಆಗೇ ಇದ್ವಿ ಎಲ್ಲರೂ, ನಾನು ಶ್ರೇಯಸ್ಸು ಕೂಡ ಕಾನ್ಫಿಡೆಂಟಾಗೇ ಇದ್ವಿ ಇಬ್ಬರು. ಸೊ ಅದೇ ಹೆಲ್ಪ್ ಆಯಿತು ಅಷ್ಟೇ. ಮನೀಶ್, ನೀವು ತುಂಬ ಫಾಸ್ಟಾಗಿ ಆಡಿದ್ರಿ, ಎಲ್ಲೋ ಗೆಲ್ಲೇಬೇಕು ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಇದ್ರಿ. ಪ್ಲ್ಯಾನ್ ಮಾಡ್ಕೊಂಬಂದಿರ ಇಲ್ಲ ನೀವು ಬಂದ ಮೇಲೆ ಎಕ್ಸಿಕ್ಯೂಟ್ ಮಾಡಿ? ಇಲ್ಲ, ಫಸ್ಟ್ innings, I mean things for me didn't go as I planned, but second innings, I had a plan in my mind that I'm going to go for runs because we have played here this wicket before. T20 ಆಡ್ದಂಗೆ ಆಡ್ತಾ ಇದ್ರಿ. ಸೊ ನೀವು ಪ್ಲ್ಯಾನ್ ಮಾಡ್ಕೊಂಬಂದಿರ ಒಂದು 300 ಟಾರ್ಗೆಟ್ ಇವತ್ತೇ ಕೊಟ್ಬಿಡೋಣ, ಮುಂದೆ ಗೆಲ್ಬೋದು ಅಂತ ಏನಿತ್ತು ಮೈಂಡಲ್ಲಿ? Sir, I was just thinking about the score, what you're going to, how I was just thinking about my batting style, how I'm going to score my runs, and eventually it was supposed to help my team as well. So I thought I had an opportunity to do that and I did that pretty well. ಮುಂಬೈ ಮೇಲೆ ಗೆದ್ದಿದ್ದೀರಾ, ತುಂಬ ಚೆನ್ನಾಗಿ ಆಡಿದ್ದಾರೆ. ಎಷ್ಟು ಪ್ರೆಷರ್ ಎಷ್ಟು ಜಾಸ್ತಿ ಆಗಿದೆ, ಜವಾಬ್ದಾರಿ ಎಷ್ಟಾಗಿದೆ ನಿಮ್ಮ ಮೇಲೆ? ಇಲ್ಲ ಸರ್, see, the more you play, more experienced you are, So I thought we have played them before also, and we know what mistakes we have done before, and I thought this was a very good opportunity for us to beat them, and we did that after a very long time, so that the boys are very happy. ಫಾಸ್ಟ್ ಬೌಲರ್ ತುಂಬ ಚೆನ್ನಾಗಿ ಬಾಲಿಂಗ್ ಮಾಡಿದ್ರು. ಸೊ ಬ್ಯಾಟಿಂಗಿಂತ ಇವತ್ತಿನ ಬಾಲಿಂಗ್ ಚೆನ್ನಾಗಿದೆ. ಸೊ ಹೇಗೆ ಅನಿಸ್ತಾ ಇದೆ ನಿಮ್ಮ ಬಾಲರ್ಸ್? I mean, difficult to say that if the batting was not so well, but because I thought we laid a very good foundation for the bowlers. We got them 280 runs to get Mumbai all out for. So I thought we had a long meeting with the bowlers, and I thought the bowlers did really well, and whatever we planned they executed pretty well. So I thought it was a good feeling, and Sharath and Mithun, I think, and Vinay, even the other bowlers they did their job pretty well, I thought. Yeah. ನಿಮ್ಮ 3 ಜನದ ಟಾರ್ಗೆಟ್ ಏನು, ಲಾಸ್ಟ್ ಉದ್ದೇಶ, ಗುರಿ? So as I thought, as we discussed, the goal for the season would be winning the Ranji Trophy, as we always wanted it, very desperately. So I thought for me it's going to be that. Yeah. ಸೊ ಬೆಸ್ಟ್ ಆಫ್ ಲಕ್, ನಿಮಗೆಲ್ಲ ಒಳ್ಳೆಯದಾಗಲಿ. Thank you so much, sir. ಇದು ಮನೀಶ್ ಪಾಂಡೆ, ಶ್ರೇಯಸ್ ಗೋಪಾಲ್ ಮತ್ತು ಸಮರ್ಥ್ ಅವರ ಮಾತು. ಇವ್ರು ಹೇಳೋ ಪ್ರಕಾರ ಒಳ್ಳೆ ಡೆಬ್ಯೂಟ್ ಸಿಕ್ಕಿದೆ, ಇನ್ನೂ ಜವಾಬ್ದಾರಿ ಹೆಚ್ಚಾಗಿದೆ. ಸೊ ಇನ್ನೂ ಚೆನ್ನಾಗಿ ಆಡ್ತೀವಿ, ಆ ರಣಜಿ ಟ್ರೋಫಿ ಎತ್ತಿಡಿತೇವೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಆ ಕಾನ್ಫಿಡೆನ್ಸ್ ನಮ್ಮಲ್ಲಿದೆ, ಮತ್ತು ಆ ಸಾಮರ್ಥ್ಯನೂ ನಮ್ಮಲ್ಲಿದೆ ಅಂತ ಹೇಳ್ತಾರೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ರವಿ ಎಸ್, ಸುವರ್ಣ ನ್ಯೂಸ್.